ಈ ಬೆಂಗಳೂರಲ್ಲಿ ರೇವ್ ಪಾರ್ಟಿಗಳಿಗೆ ಏನು ಬ್ರೇಕ್ ಯಾವಾಗ ಬೀಳುತ್ತೋ ಅಂತ ಗೊತ್ತಿಲ್ಲ. ಯಾಕಂತಂದರೆ ಈಗಾಗಲೇ ಮತ್ತೊಂದು ಬೆಂಗಳೂರು ಬಳಿ ಮತ್ತೊಂದು ರೇವ್ ಪಾರ್ಟಿ ಘಾಟು ಶುರುವಾಗಿದೆ. ಬರ್ತ್ಡೇ ನೆಪದಲ್ಲಿ ದೇವನಹಳ್ಳಿ ಫಾರ್ಮ್ ಹೌಸ್ನಲ್ಲಿ ಡ್ರಗ್ಸ್ ನಶೆ ಏರಿಸಿಕೊಂಡು 31 ಜನರು ತೇಲಾಡ್ತಾ ಇದ್ರಂತೆ. ಅವರೆಲ್ಲರನ್ನ ಈಗ ಬಂಧನ ಮಾಡಿದ್ದಾರೆ. ಬೆಂಗಳೂರಿನ ಶಿವಾಜಿನಗರದ ಉದ್ಯಮಿ ಸೇರಿದಂತೆ ಸೇರಿದಂತಹ ಫಾರ್ಮ್ ಹೌಸ್ನಲ್ಲಿ ಶನಿವಾರ ರಾತ್ರಿ ಜೋರಾಗಿ ಡಿಜೆ ಹಾಕೊಂಡು ನಶೆಯಲ್ಲಿ ತೇಲಾಡ್ತಾ ಇದ್ದಂತಹ 31 ಜನರನ್ನು ಈಗ ಅವರನ್ನು ಅರೆಸ್ಟ್ ಮಾಡಲಾಗಿದೆ. ಸ್ಥಳೀಯರ ಮಾಹಿತಿಯ ಮೇರೆಗೆ ಪೊಲೀಸರು ಈ ದಾಳಿಯನ್ನು ನಡೆಸಿದ್ದಾರೆ. ಗಾಂಜಾ, ಕೊಕೇನ್ ಮತ್ತು ಚರಸ್ ಸೇರಿದಂತೆ ಹಲವಾರು ಮಾದಕ ವಸ್ತುಗಳು ಪತ್ತೆಯಾಗಿವೆ. ಪೊಲೀಸರು ಬಂಧನವನ್ನು ಕಂಡು ಸ್ಥಳದಿಂದಲೇ ಪರಾರಿಯಾಗಿ ಹೋಗ್ತಾ ಇದ್ದಂತಹ ಕೆಲವರನ್ನು ಮತ್ತೆ ಬಂಧನ ಮಾಡಿದ್ದಾರೆ. ಪಾರ್ಟಿಗೆ ಮಾದಕ ವಸ್ತು ಎಲ್ಲಿಂದ ಬಂತು ಅನ್ನುವಂತಹ ವಿಚಾರವನ್ನು ತೀವ್ರ ತಲಾಶ್ ಮಾಡೋದರ ಮೂಲಕ ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ. 31 ಜನರನ್ನು ಈಗಾಗಲೇ ಬಂಧನ ಮಾಡಲಾಗಿದೆ. ಏನು ಈ ಯಲಹಂಕ ಕಡೆ ಮತ್ತು ಕೆಲವೊಂದಿಷ್ಟು ದೇವನಹಳ್ಳಿ ಕಡೆಗಳಲ್ಲೆಲ್ಲ ಈ ಜಾಸ್ತಿ ಇವಿದ್ದಾವೆ, ಏನೋ ಈ ಫಾರ್ಮ್ ಹೌಸ್ ಇದ್ದಾವೆ. ಅಲ್ಲೆಲ್ಲ ಏನಂತಂದರೆ ಫುಲ್ಲು ಡಿಜೆ ಹಾಕ್ಕೊಂಡು ಪಾರ್ಟಿ ಮಾಡ್ತಾಯಿದ್ರು. ಅದರಲ್ಲಿ ಕೆಲವೊಂದಿಷ್ಟು ಮಾದಕ ವಸ್ತುಗಳು ತುಂಬ ಕಷ್ಟ ಆಗ್ತಿದೆ, ಕಿರಿಕಿರಿ ಆಗ್ತಿದೆ ಅಂತ ಅಲ್ಲಿನ ಸಾರ್ವಜನಿಕರೇ ಕಂಪ್ಲೇಂಟ್ ಮಾಡ್ತಾರೆ, ಪೊಲೀಸರಿಗೆ ತಿಳಿಸ್ತಾರೆ. ಆಗ 31 ಜನರನ್ನು ಬಂಧನ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ. ಸೊ ಹೀಗಾಗಿ ಅಲ್ಲಿ ಕೆಲವೊಂದಿಷ್ಟು ಮಾದಕ ವಸ್ತುಗಳು ಕೂಡ ಸಿಕ್ಕಿವೆ ಅಂತ ಹೇಳಲಾಗ್ತಾ ಇದೆ. ಏನು ಹೇಳಿದ್ದಾರೆ ಅಂತ ಪೊಲೀಸರು ನೋಡ್ಕೊಂಡು ಬನ್ನಿ. ಒಬ್ಬ ವ್ಯಕ್ತಿಯ ಬರ್ಡೇ ಪಾರ್ಟಿ ಆಗಿದ್ದು. ಇದು ಬರ್ಡೇ ಪಾರ್ಟಿಗೆ ಇವರು ರಾತ್ರಿ ಇಡೀ ಮಾದಕ ವಸ್ತುಗಳನ್ನ ಬಳಸಿ ಪಾರ್ಟಿ ಮಾಡಿರ್ತಕ್ಕಂಥದ್ದು ಕಂಡು ಬಂದಿದೆ. ಆ ಹಿನ್ನೆಲೆಯಲ್ಲಿ ನಾವು 31 ಜನರನ್ನ 24 ಜನ ಹುಡುಗರು ಮತ್ತು 7 ಜನ ಹುಡುಗಿಯರು ಒಟ್ಟು 31 ಜನರನ್ನ ವಶಕ್ಕೆ ಪಡೆದು ವಿಚಾರಣೆಯನ್ನು ನಡೆಸ್ತಾರೆ. ಇದರಲ್ಲಿ ಕೆಲವರು ಪೆಡ್ಲರ್ ಇದ್ದರು, ಇನ್ನು ಕೆಲವರು ಕನ್ಸ್ಯೂಮರ್ ಕೂಡ ಇದ್ದರು. ಎಲ್ಲರನ್ನೂ ಕೂಡ ವಶಕ್ಕೆ ಪಡೆದು ವಿಚಾರಣೆ ನಡೆಸ್ತಾ ಇದ್ದೀವಿ. ಬ್ಲಡ್ ಸ್ಯಾಂಪಲ್ಸ್ ಮತ್ತು ಯೂರಿನ್ ಸ್ಯಾಂಪಲ್ಸನ್ನು ಈಗಾಗಲೇ ಕಲೆಕ್ಟ್ ಮಾಡಿದ್ದೀವಿ. FSLಗೆ ಕಳಿಸ್ಕೊಟ್ಟ ನಂತರ ವರದಿ. ಓವರಾಲ್ ಪಾರ್ಟಿಯಲ್ಲಿ 31 ಜನರು ಇದ್ದರು ಅಂತ ನಮಗೆ ಮೇಲ್ನೋಟ ಕಂಡು ಬಂದಿದೆ. 31 ಜನರನ್ನ ನಾವು ವಶಕ್ಕೆ ಪಡೆದಿದ್ದೀವಿ. ಅವರು ಎಲ್ಲರ ರಕ್ತ ಹಾಗೂ ಮೂತ್ರದ ಸ್ಯಾಂಪಲನ್ನು ನಾವು ಸಂಗ್ರಹಿಸಿದ್ವಿ. ಕೆಲವರು ಬಳಿ ಅಲ್ಪ ಪ್ರಮಾಣದ ಕೊಕೇನ್, ಆಶಿಸ್ ಮತ್ತು ಹೈಡ್ರೋಗಂಜಾ ಅಂತಕ್ಕಂತಹ ಮಾದಕ ವಸ್ತುಗಳು ಸಿಕ್ಕಿದೆ. ಆ ಮಾದಕ ವಸ್ತುಗಳನ್ನು ಕೂಡ ನಾವು ವಶಕ್ಕೆ ಪಡ್ತೀವಿ. ಎಲ್ಲರೂ ಕೂಡ IT ಸೆಕ್ಟರ್ಲಿ ಕೆಲಸ ಮಾಡ್ತಕ್ಕಂತಹ ಖಾಸಗಿ ಉದ್ಯೋಗಿಗಳು. ಈಗ ಎಷ್ಟು ಜನ ಕೇಸ್ ಮಾಡಿದ್ರು? ಕನ್ಸ್ಯೂಮರ್ ಮೇಲೆ ಕೇಸ್ ಮಾಡಿದ್ರು. 31 ಜನರ ಮೇಲೆ ಪ್ರಕರಣ